ಎಲ್ರಿಗೂ ನಮಸ್ಕಾರ. ನೋಡಿ, ಕೈಗಾರಿಕಾ ಕ್ರಾಂತಿ ನೋಡಿ 18ನೇ ಶತಮಾನದಲ್ಲಿ ಕೈಗಾರಿಕಾ ಕ್ರಾಂತಿ ಸಂಭವಿಸಿತು. ಅಂದರೆ ಕೈಗಾರಿಕಾ ಕ್ಷೇತ್ರದಲ್ಲಿ ಬೆಳವಣಿಗೆಯಾಯಿತು. ಹೊಸ ಹೊಸ ಆವಿಷ್ಕಾರಗಳನ್ನು ಮಾಡ್ತಾರೆ, ಯಂತ್ರಗಳನ್ನು ಕಂಡು ಹಿಡಿತಾರೆ. ಆದ್ರಿಂದಾಗಿ 18ನೇ ಶತಮಾನದಲ್ಲಿ ಕೈಗಾರಿಕಾ ಕ್ರಾಂತಿ ಸಂಭವಿಸಿತು. ನೋಡಿ, ಕೈಗಾರಿಕಾ ಕ್ರಾಂತಿಯಿಂದಾಗಿ ವಸಾಹತುಗಳು ಸ್ಥಾಪನೆ. ನೋಡಿ, ಭೂ ಸಂಶೋಧನೆಯಿಂದಾಗಿ ವಸಾಹತುಗಳು ಹೊಸ ಹೊಸ ರಾಷ್ಟ್ರಗಳಲ್ಲಿ ತಮ್ಮ ವಸಾಹತುಗಳನ್ನು ಸ್ಥಾಪನೆ ಮಾಡ್ತಾರೆ. ಇದರಿಂದಾಗಿ ವ್ಯಾಪಾರ ಹೆಚ್ಚಾಗಿ ಸಿದ್ಧಪಡಿಸಿದ ವಸ್ತುಗಳಿಗೆ ಬೇಡಿಕೆ ಹೆಚ್ಚಾಗ್ತದೆ. ಆದರೆ ಇಂದಿನ ಉತ್ಪಾದನಾ ಕ್ರಮಗಳು ಏನಿತ್ತು ಅದು ಈ ಬೇಡಿಕೆಯನ್ನು ಈಡೇರಿಸುವಲ್ಲಿ ಅಸಮರ್ಥವಾಗಿದ್ದುವು, ಶಕ್ತವಾಗಿರಲಿಲ್ಲ. ನೋಡಿ, ಇದೇ ಸಂದರ್ಭದಲ್ಲಿ ಜನರಲ್ಲಿ ಬೌದ್ಧಿಕ ಜಾಗೃತಿ ಕೂಡ ಉಂಟಾಗ್ತದೆ ಮತ್ತು ಲಾಭ ಗಳಿಕೆಯ ನಿರೀಕ್ಷೆ ಕೂಡ ಹೆಚ್ಚಾಗ್ತದೆ. ನೋಡಿ, ವಸಾಹತುಗಳ ಸ್ಥಾಪನೆಯಿಂದಾಗಿ ಬೇಡಿಕೆ ಹೆಚ್ಚಾಗ್ತದೆ ಸಿದ್ಧ ವಸ್ತುಗಳಿಗೆ. ಆ ಬೇಡಿಕೆಗಳನ್ನು ಈಡೇರಿಸೋದಕ್ಕೆ ಉತ್ಪಾದನಾ ಕ್ರಮಗಳು ಶಕ್ತವಾಗಿರಲಿಲ್ಲ. ಆದ್ರಿಂದಾಗಿ ಮತ್ತೆ ಜನರಲ್ಲಿ ಲಾಭವನ್ನು ಗಳಿಸಬೇಕೆಂಬ ಆಸೆ ಹೆಚ್ಚಾಗ್ತದೆ. ಇದರಿಂದಾಗಿ ಅವ್ರೇನು ಮಾಡ್ತಾರೆ, ಉತ್ಪಾದನಾ ವಿಧಾನಗಳನ್ನು ಬೇಡಿಕೆಗೆ ತಕ್ಕಂತೆ ವಸ್ತುಗಳನ್ನು ಪೂರೈಕೆ ಮಾಡಲಿಕ್ಕೆ ಉತ್ಪಾದನಾ ವಿಧಾನಗಳನ್ನು ಉತ್ತಮಪಡಿಸೋದಕ್ಕೆ ಪ್ರಯತ್ನ ಪಡ್ತಾರೆ. ಅಂದರೆ ಯಂತ್ರಗಳನ್ನು ಕಂಡುಹಿಡಿಯೋದಕ್ಕೆ ಅವರು ಪ್ರಯತ್ನವನ್ನು ಪಡ್ತಾರೆ. ಇದರಿಂದಾಗಿ ಕೈಗಾರಿಕಾ ಕ್ಷೇತ್ರದಲ್ಲಿ ಮತ್ತು ಸಾರಿಗೆ ಕ್ಷೇತ್ರದಲ್ಲಿ ಅತ್ಯಂತ ಹೆಚ್ಚಿನ ಬೆಳವಣಿಗೆಯನ್ನು ಕಾಣಬಹುದಾಗಿದೆ. ಅದನ್ನು ಮುಂದೆ ನೋಡೋಣ ಫ್ರೆಂಡ್ಸ್. 18ನೇ ಶತಮಾನದ ಉತ್ತರಾರ್ಧದಲ್ಲಿ ಹೊಸ ಹೊಸ ವಿಧಾನಗಳನ್ನು ಕಂಡುಹಿಡಿತಾರೆ. ನೋಡಿ, ಈ ವಿಧಾನಗಳು ಕೈಗಾರಿಕಾ ಮತ್ತು ಸಾರಿಗೆ ಕ್ಷೇತ್ರದಲ್ಲಿ ಬದಲಾವಣೆಗಳನ್ನು ಉಂಟು ಮಾಡ್ತದೆ. ನೋಡಿ, ಕೈಗಾರಿಕೆಗಳಿಗೆ ಬೇಡಿಕೆಗೆ ತಕ್ಕಂತೆ ಸಿದ್ಧ ವಸ್ತುಗಳನ್ನು ಪೂರೈಕೆಯನ್ನು ಮಾಡಲಿಕ್ಕೆ ಅನೇಕ ತರವಾದಂತಹ ಕೈಗಾರಿಕೆಗಳನ್ನು, ಯಂತ್ರೋಪಕರಣಗಳನ್ನು ಕಂಡುಹಿಡಿತಾರೆ, ಆವಿಷ್ಕಾರವನ್ನು ಮಾಡ್ತಾರೆ. ಮತ್ತು ಸಾರಿಗೆ ಕ್ಷೇತ್ರದಲ್ಲಿ ಸರಕುಗಳ ಸಾಗಾಣಿಕೆಗೆ ಸಂಬಂಧಪಟ್ಟಂತೆ ರೈಲುಗಳನ್ನು ಕಂಡುಹಿಡಿತಾರೆ. ಈ ರೀತಿಯಾಗಿ ಕೈಗಾರಿಕೆ ಮತ್ತು ಸಾರಿಗೆ ಕ್ಷೇತ್ರದಲ್ಲಿ ಹೊಸ ಹೊಸ ವಿಧಾನಗಳು ಬದಲಾವಣೆಯನ್ನು ಉಂಟು ಮಾಡ್ತವೆ. ನೋಡಿ, 1760ರಿಂದ 1830ರವರೆಗೆ ಈ ಕೈಗಾರಿಕಾ ಕ್ಷೇತ್ರದಲ್ಲಿ ಅನೇಕ ಬದಲಾವಣೆಗಳು ಉಂಟಾಗ್ತದೆ. ಆ ಬದಲಾವಣೆಗಳನ್ನು ನಾವೇನಂತ ಕರಿತೀವಿ? ಕೈಗಾರಿಕಾ ಕ್ರಾಂತಿ ಎಂದು ಕರಿತೀವಿ. ಹಾಗಾದ್ರೆ 1760ರಿಂದ 1830ರವರೆಗಿನ ಬೆಳವಣಿಗೆಯನ್ನು ನಾವು ಮುಂದೆ ನೋಡೋಣ ಫ್ರೆಂಡ್ಸ್. ಅನೇಕ ವಿಜ್ಞಾನಿಗಳು ಹೊಸ ಹೊಸ ಯಂತ್ರಗಳನ್ನು ಸಂಶೋಧನೆ ಮಾಡ್ತಾರೆ. ಅವುಗಳನ್ನು ಮುಂದೆ ನೋಡೋಣ. ನೋಡಿ, ಕೈಗಾರಿಕಾ ಕ್ರಾಂತಿ ಮೊದಲು ಪ್ರಾರಂಭವಾದದ್ದು ಎಲ್ಲಿ? ಇಂಗ್ಲೆಂಡ್ನಲ್ಲಿ ಪ್ರಾರಂಭವಾಯಿತು ಮೊದಲು. ಆನಂತರದಲ್ಲಿ ಇತರ ರಾಷ್ಟ್ರಗಳಿಗೂ ಕೂಡ ಅದು ಹರಡೋದನ್ನು ನಾವು ಕಾಣಬಹುದಾಗಿದೆ. ನೋಡಿ, ಕ್ರಾಂತಿ ಅಂದ್ರೇನು ನೋಡೋಣ. ಕ್ರಾಂತಿ ಎಂದರೆ ಸಾಮಾನ್ಯವಾಗಿ ರಾಜಕೀಯ ಕ್ಷೇತ್ರದಲ್ಲಿ ಆಗುವಂತಹ ಶೀಘ್ರಗತಿಯ ಮತ್ತು ಹಿಂಸಾತ್ಮಕವಾದ ಭಾರಿ ಬದಲಾವಣೆಗೆ ನಾವೇನಂತ ಕರಿತೀವಿ? ಕ್ರಾಂತಿ ಅಂತ ಕರಿತೀವಿ. ನೋಡಿ, ಇಂಗ್ಲೆಂಡಿನ ಕೈಗಾರಿಕಾ ಕ್ರಾಂತಿಯಲ್ಲಿ ಆ ರೀತಿಯ ಶೀಘ್ರಗತಿಯ ಮತ್ತು ಹಿಂಸಾತ್ಮಕ ಬದಲಾವಣೆಗಳೇನು ಇರಲಿಲ್ಲ. ನಾವು ಕ್ರಾಂತಿ ಅಂದರೆ ಅದು ಶೀಘ್ರಗತಿಯಲ್ಲಾಗೋದು ಮತ್ತು ಹಿಂಸಾತ್ಮಕವಾಗಿ ಆಗೋದು ಅಂತ ನಮ್ಗೆಲ್ಲರಿಗೂ ಗೊತ್ತೇ ಇದೆ. ಆದರೆ ಇಂಗ್ಲೆಂಡಿನಲ್ಲಿ ಕೈಗಾರಿಕಾ ಕ್ರಾಂತಿ ಆ ರೀತಿಯಾಗಿ ಶೀಘ್ರಗತಿಯಲ್ಲಿ ಮತ್ತು ಹಿಂಸಾತ್ಮಕವಾದ ಬದಲಾವಣೆಗಳೇನು ಆಗಲಿಲ್ಲ ಕೈಗಾರಿಕೆಗಳಲ್ಲಿ. ಹಾಗಾದ್ರೆ ಇಂಗ್ಲೆಂಡಿನ ಕೈಗಾರಿಕಾ ಕ್ರಾಂತಿ ಅಂದ್ರೆ ಏನು ನೋಡೋಣ. ನೋಡಿ, 1760ಕ್ಕೂ ಮುಂಚೆ ಇಂಗ್ಲೆಂಡ್ನಲ್ಲಿ ಕೃಷಿ ಪ್ರಧಾನ ದೇಶವಾಗಿತ್ತು. ಆಗಲೂ ಸಹ ಉಣ್ಣೆ ಬಟ್ಟೆ, ಹತ್ತಿ ಬಟ್ಟೆ ಕೈಗಾರಿಕೆಗಳು ಅಭಿವೃದ್ಧಿಯನ್ನು ಹೊಂದಿದ್ವು. ಇದರಿಂದ ವ್ಯಾಪಾರ ಹೆಚ್ಚಿ ಸಿದ್ಧಪಡಿಸಿದ ವಸ್ತುಗಳಿಗೆ ಕೂಡ ಬೇಡಿಕೆ ಹೆಚ್ಚಿತ್ತು. ನೋಡಿ, ಬೇಡಿಕೆಗೆ ತಕ್ಕಂತೆ ಉತ್ಪಾದನೆ ಇರಲಿಲ್ಲ. ಯಾಕೆ ಇರಲಿಲ್ಲ ಅಂದರೆ, ನೋಡಿ, ಕುಶಲಕರ್ಮಿಗಳು ಬಟ್ಟೆಗಳನ್ನು ತಯಾರು ಮಾಡ್ತಾ ಇದ್ರು. ಈ ಕುಶಲಕರ್ಮಿಗಳಿಗೆ ಕಚ್ಚಾ ವಸ್ತುಗಳ ಮೇಲೆ ಹೆಚ್ಚು ಬಂಡವಾಳವನ್ನು ಹೂಡಿಕೆ ಮಾಡಿ ಉತ್ಪಾದನಾ ವಿಧಾನಗಳನ್ನು ತ್ವರಿತಗೊಳಿಸುವಂತೆ ಇವ್ರಿಗೆ ಇರಲಿಲ್ಲ, ಆ ಸಾಮರ್ಥ್ಯ ಇರಲಿಲ್ಲ. ನೋಡಿ, ಆದ್ರಿಂದಾಗಿ ಶ್ರೀಮಂತರು ಕುಶಲಕರ್ಮಿಗಳನ್ನು ಕೂಲಿಗೆ ನೇಮಿಸಿಕೊಳ್ತಾರೆ. ಅವ್ರಿಗೆ ಕಚ್ಚಾ ವಸ್ತುಗಳನ್ನು ಕೂಡ ಒದಗಿಸ್ತಾರೆ. ಕಾರ್ಖಾನೆಗಳೆಂಬ ದೊಡ್ಡ ಕಟ್ಟಡದಲ್ಲಿ ಕೆಲಸವನ್ನು ಮಾಡುವಂತೆ ಅವರು ಮಾಡ್ತಾರೆ. ಹೀಗೆ ಕಾರ್ಖಾನೆ ಪದ್ಧತಿ ಉಗಮವಾಗ್ತದೆ. ನೋಡಿ, ಕುಶಲಕರ್ಮಿಗಳಿಗೆ ಹೆಚ್ಚು ಬಂಡವಾಳವನ್ನು ಕಚ್ಚಾ ವಸ್ತುಗಳ ಮೇಲೆ ಹೂಡಲಿಕ್ಕೆ ಸಾಧ್ಯ ಆಗೋದಿಲ್ಲ. ಹಾಗೂ ಉತ್ಪಾದನಾ ವಿಧಾನಗಳನ್ನು, ಹೊಸ ಉತ್ಪಾದನಾ ವಿಧಾನಗಳನ್ನು, ವೈಜ್ಞಾನಿಕ ವಿಧಾನಗಳನ್ನು ಅಳವಡಿಸ್ಕೊಳ್ಳೋದಕ್ಕೂ ಕೂಡ ಅವ್ರ ಕೈಲಿ ಸಾಧ್ಯ ಆಗೋದಿಲ್ಲ. ಇದರಿಂದಾಗಿ ಏನು ಮಾಡ್ತಾರೆ, ಶ್ರೀಮಂತರು ಕುಶಲಕರ್ಮಿಗಳನ್ನು ಕೂಲಿ ಕೊಟ್ಟು ನೇಮಿಸಿಕೊಳ್ತಾರೆ. ಅವ್ರಿಗೆ ಕಚ್ಚಾ ವಸ್ತುಗಳನ್ನು ಒದಗಿಸ್ಕೊಡ್ತಾರೆ ಮತ್ತು ಕಾರ್ಖಾನೆಗಳೆಂಬ ಒಂದು ದೊಡ್ಡ ಕಟ್ಟಡದಲ್ಲಿ ಕೆಲಸ ಮಾಡುವಂತೆ ಮಾಡ್ತಾರೆ. ಅದಕ್ಕೆ ಕಾರ್ಖಾನೆ ಅಂತ ಕರಿತೀವಿ. ಅಲ್ಲಿಂದ ಕಾರ್ಖಾನೆ ಎಂಬ ಪದ್ಧತಿ ಏನಾಗುತ್ತೆ, ಉಗಮವಾಗ್ತದೆ. ನೋಡಿ, ಇದರಿಂದಾಗಿ ಕಾರ್ಖಾನೆಯ ಮಾಲೀಕರು ಇಲ್ಲಿ ತಯಾರಾದ ವಸ್ತುಗಳನ್ನು ಮಾರಾಟ ಮಾಡಿ ಅಧಿಕ ಲಾಭವನ್ನು ಗಳಿಸ್ತಾರೆ. ಆದರೆ ಕುಶಲಕರ್ಮಿಗಳು ಮತ್ತು ಇತರೆ ಕಾರ್ಮಿಕರು
ಏನು ಶ್ರೀಮಂತರು ಕೂಲಿಗೆ ನೇಮಿಸಿಕೊಂಡಿರ್ತಾರಲ್ಲ, ಅವ್ರು ಪಡೆದಂತಹ ಕೂಲಿ ಅಷ್ಟೇ ಅವ್ರಿಗೆ ಸೀಮಿತವಾಗಿರ್ತದೆ. ಆದ್ರಿಂದಾಗಿ ಅವರು ಬಡವರಾಗಿಯೇ ಮುಂದುವರಿತಾರೆ. ಇದರಿಂದಾಗಿ ಶ್ರೀಮಂತರು ಅಧಿಕ ಲಾಭವನ್ನು ಗಳಿಸ್ತಾರೆ, ಬಡವರು ಬಡವರಾಗಿಯೇ ಮುಂದುವರಿತಾರೆ. ಕುಶಲಕರ್ಮಿಗಳು ಮತ್ತು ಇತರ ಕಾರ್ಮಿಕರು ಬಡವರಾಗಿಯೇ ಮುಂದುವರೆದರು. ನೋಡಿ, ಕೈಗಾರಿಕಾ ಕ್ಷೇತ್ರದಲ್ಲಿನ ಆವಿಷ್ಕಾರಗಳು ನೋಡಿ 1760ರಿಂದ 1830 ಈ ಅವಧಿಯನ್ನು ನಾವು ಇಂಗ್ಲೆಂಡಿನಲ್ಲಾದ ಕೈಗಾರಿಕಾ ಕ್ರಾಂತಿ ಅಂತ ಕರಿತೀವಿ. ಯಾಕೆ ಆ ರೀತಿ ಕರಿತೀವಿ ಅಂದರೆ ನೋಡಿ, ಇಂಗ್ಲೆಂಡಿನಲ್ಲಿ ಬಟ್ಟೆ ತಯಾರಿಕಾ ಕೈಗಾರಿಕೆಯಲ್ಲಿ ಮಹತ್ತರ ಬದಲಾವಣೆ ಉಂಟಾಯಿತು. ಹೊಸ ಹೊಸ ಆವಿಷ್ಕಾರಗಳು ಕಂಡುಹಿಡಿತಾರೆ. ನೋಡಿ, 1764ರಲ್ಲಿ ಜೇಮ್ಸ್ ಹಾರ್ಗ್ರೀವ್ಸ್ ಈತ ಸ್ಪಿನ್ನಿಂಗ್ ಜೆನ್ನಿ ಎಂಬ ನೂಲುವ ಯಂತ್ರವನ್ನು ಕಂಡುಹಿಡಿತಾನೆ. ನೋಡಿ, ಕೆಲ ವರ್ಷಗಳ ನಂತರ ರಿಚರ್ಡ್ ಆರ್ಕ್ರೈಟ್ ಈತ ಈ ಸ್ಪಿನ್ನಿಂಗ್ ಜೆನ್ನಿ ಎಂಬ ಯಂತ್ರವನ್ನು ಈತ ಉತ್ತಮಪಡಿಸ್ತಾನೆ. ಈತ 1769ರಲ್ಲಿ ನೀರಿನ ಚೌಕಟ್ಟನ್ನು ಕಂಡುಹಿಡಿತಾನೆ. ನೋಡಿ, 1779ರಲ್ಲಿ ಸ್ಯಾಮ್ಯುಯಲ್ ಕ್ಯಾಂಪ್ಟನ್ ಈತ ಮ್ಯೂಲ್ ಎಂಬ ಯಂತ್ರವನ್ನು ಕಂಡುಹಿಡಿತಾನೆ. 1785ರಲ್ಲಿ ಎಡ್ಮಂಡ್ ಕಾರ್ಟ್ರೈಟ್ ಈತ ಪವರ್ಲೂಮ್ ಎಂಬ ನೇಯ್ಗೆ ಯಂತ್ರವನ್ನು ಕಂಡುಹಿಡಿದನು. ಇದರಿಂದಾಗಿ ಹೆಚ್ಚು ಬಟ್ಟೆಯನ್ನು ಅಲ್ಪ ಕಾಲದಲ್ಲಿ ಉತ್ಪಾದಿಸುವುದು ಸಾಧ್ಯವಾಯಿತು. ನೋಡಿ, ಅನೇಕರು ಅಂದರೆ ಅತಿ ಹೆಚ್ಚು ಜನರು ಮಾಡುವಂತಹ ಕೆಲಸವನ್ನು ಒಂದು ಮಷಿನ್ ಮಾಡ್ತದೆ. ಆದ್ದರಿಂದಾಗಿ ಕಡಿಮೆ ಸಮಯದಲ್ಲಿ ಹೆಚ್ಚು ಬಟ್ಟೆಗಳನ್ನು ತಯಾರಿಸೋದು ಈ ಯಂತ್ರಗಳಿಂದ ಸಾಧ್ಯವಾಯಿತು. ನೋಡಿ, ಜಾನ್ಕೆ ಈತ ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಚಲಿಸುವ ಲಾಳವನ್ನು ಕಂಡುಹಿಡಿತಾನೆ. ನೋಡಿ, ಬಟ್ಟೆಗಳು ಅತಿ ಹೆಚ್ಚು ಬೇಡಿಕೆಗೆ ತಕ್ಕಂತೆ ಬಟ್ಟೆಗಳನ್ನು ಉತ್ಪಾದಿಸೋದಕ್ಕೆ ಯಂತ್ರಗಳು ಬಂದವು. ಆದರೆ ಒಂದು ಕಡೆಯಿಂದ ಒಂದು ದೇಶದಿಂದ ಮತ್ತೊಂದು ದೇಶಕ್ಕೆ ಅದನ್ನು ಸಾಗಿಸಬೇಕಾದಾಗ ಅವರು ಏನು ಕಂಡುಹಿಡಿಬೇಕಾಯಿತು? ಸಾರಿಗೆ ವ್ಯವಸ್ಥೆಯಲ್ಲಿ ಬದಲಾವಣೆಯನ್ನು ತರಬೇಕಾಯಿತು. ರೈಲುಗಳನ್ನು ಕಂಡುಹಿಡಿತಾರೆ, ಸರಕುಗಳನ್ನು ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಸಾಗಿಸ್ಲಿಕ್ಕಾಗಿ. ನೋಡಿ, 1793ರಲ್ಲಿ ಎಲಿ ವಿಟ್ನಿ ಈತ ಕಾಟನ್ ಜಿನ್ ಎಂಬ ಯಂತ್ರವನ್ನು ಕಂಡುಹಿಡಿದನು. ಈ ಎಲ್ಲ ಆವಿಷ್ಕಾರಗಳು ನೂಲುವ, ನೇಯುವ ಮತ್ತು ಹತ್ತಿಯಿಂದ ಬೀಜವನ್ನು ಬೇರ್ಪಡಿಸುವುದಲ್ಲದೆ ತೀವ್ರಗತಿಯ ಉತ್ಪಾದನೆಗೆ ಕೂಡ ಕಾರಣವಾಗ್ತವೆ. ಈ ಎಲ್ಲ ಯಂತ್ರಗಳು ಸಹ ಆವಿಷ್ಕಾರಗಳು ನೂಲುವ, ನೇಯುವ, ಹತ್ತಿಯಿಂದ ಬೀಜವನ್ನು ಬೇರ್ಪಡಿಸುವ ಹೀಗೆ ಅನೇಕ ರೀತಿಯ ಕಾರ್ಯವನ್ನು ಮಾಡೋದ್ರ ಮೂಲಕ ತೀವ್ರಗತಿಯ ಉತ್ಪಾದನೆಗೆ ಈ ಎಲ್ಲ ಯಂತ್ರಗಳು ಕಾರಣವಾಗ್ತವೆ. ಆವಿಯ ಯಂತ್ರದ ಆವಿಷ್ಕಾರ ಕೈಗಾರಿಕಾ ಕ್ರಾಂತಿಯಲ್ಲಿ ಮಹತ್ತರವಾದ ಮೈಲಿಗಲ್ಲಾಯಿತು. ನೋಡಿ, 1705ರಲ್ಲಿ ಥಾಮಸ್ ಮ್ಯಾಕೋಮೆಸನು ಈತ ಒಂದು ಆವಿಯ ಯಂತ್ರವನ್ನು ಕಂಡುಹಿಡಿದನು. ಇದು ರೈಲು ಸಂಚಾರಕ್ಕೆ ಅನುಕೂಲವಾಗುತ್ತದೆ. 1774ರಲ್ಲಿ ಜೇಮ್ಸ್ ವ್ಯಾಟ್ ಈತ ಥಾಮಸ್ ಮ್ಯಾಕೋಮೆಸ್ ಕಂಡುಹಿಡಿದಂತಹ ಆವಿಯ ಯಂತ್ರವನ್ನು ಈತ ಉತ್ತಮಪಡಿಸ್ತಾನೆ. 1801ರಲ್ಲಿ ರಿಚರ್ಡ್ ಟ್ರೆವೆಥಿಕ್ ಈತ ವ್ಯಾಟ್ನ ಹಬೆ ಯಂತ್ರವನ್ನು ರೈಲು ಬಂಡಿಗೆ ಜೋಡಿಸಿ ರಸ್ತೆಯ ಮೇಲೆ ಚಲಿಸುವಂತೆ ಮಾಡ್ತಾನೆ. ನೋಡಿ, ಹಬೆ ಯಂತ್ರವನ್ನು ರೈಲು ಬಂಡಿಗೆ ಜೋಡಿಸಿ ಅದು ರಸ್ತೆ ಮೇಲೆ ಚಲಿಸುವಂತೆ ಈತ ಪ್ರಯೋಗವನ್ನು ಮಾಡ್ತಾನೆ. ನಂತರ ಹಳಿಗಳ ಮೇಲೆ ಚಲಿಸುವ ಒಂದು ಸ್ವಯಂಚಾಲಿತ ಆವಿ ಎಂಜಿನನ್ನು ಕೂಡ ಕಂಡುಹಿಡಿತಾನೆ. ನೋಡಿ, 1815ರಲ್ಲಿ ಜಾರ್ಜ್ ಸ್ಟೀವನ್ಸನ್ನನು ಈತ ಸಾಮಾನು ಸಾಗಣೆಯ ರೈಲು ಬಂಡಿಗಳನ್ನು ಕಂಡುಹಿಡಿದನು. ಇಂಗ್ಲೆಂಡಿನ ಸ್ವಾಕ್ಟನ್ ಮತ್ತು ಡಾರ್ಲಿಂಗ್ಟನ್ ಈ ಪಟ್ಟಣಗಳ ನಡುವೆ ಪ್ರಯಾಣಿಕರನ್ನು ಸಾಗಿಸುವ ಒಂದು ರೈಲನ್ನು ನಿರ್ಮಿಸಲಾಯಿತು ಮತ್ತು ಲಿವರ್ಪೂಲ್ ಮತ್ತು ಮ್ಯಾಂಚೆಸ್ಟರ್ಗಳ ನಡುವೆ ಕೈಗಾರಿಕಾ ಉತ್ಪನ್ನಗಳ ಸಾಗಾಣಿಕೆಗಾಗಿಯೇ ರೈಲು ಮಾರ್ಗವನ್ನು ನಿರ್ಮಾಣವನ್ನು ಮಾಡಲಾಯಿತು. ನೋಡಿ, ಇಂಗ್ಲೆಂಡಿನ ಸ್ವಾಕ್ಟನ್ ಮತ್ತು ಡಾರ್ಲಿಂಗ್ಟನ್ ಈ ಪಟ್ಟಣಗಳ ನಡುವೆ ಜನರು ಪ್ರಯಾಣವನ್ನು ಮಾಡಲಿಕ್ಕೆ ರೈಲು ವ್ಯವಸ್ಥೆಯನ್ನು ನಿರ್ಮಾಣವನ್ನು ಮಾಡಲಾಯಿತು ಮತ್ತು ಕೈಗಾರಿಕಾ ಉತ್ಪನ್ನಗಳ ಸಾಗಾಣಿಕೆಯನ್ನು ಮಾಡಲಿಕ್ಕೆ ಲಿವರ್ಪೂಲ್ ಮತ್ತು ಮ್ಯಾಂಚೆಸ್ಟರ್ಗಳ ನಡುವೆ ರೈಲು ಮಾರ್ಗವನ್ನು ನಿರ್ಮಾಣ ಮಾಡಲಾಯಿತು. ಹೀಗೆ ಕೈಗಾರಿಕಾ ಕ್ಷೇತ್ರದಲ್ಲಿ ಮತ್ತು ಸಾರಿಗೆ ಕ್ಷೇತ್ರದಲ್ಲಿ ಉನ್ನತವಾದ ಬೆಳವಣಿಗೆ ಆಗೋದನ್ನು ನಾವು ಕಾಣಬಹುದಾಗಿದೆ. ನೋಡಿ, ಜಲ ಸಾರಿಗೆಯಲ್ಲೂ ಕೂಡ ಬೆಳವಣಿಗೆ ಆಗೋದನ್ನು ನಾವು ಕಾಣಬಹುದಾಗಿದೆ. 1801ರಲ್ಲಿ ವಿಲಿಯಂ ಸೀಮಿಂಗ್ಟನ್ ಈತ ಅಮೆರಿಕದವನು ಈತ ವಾಟ್ಸ್ ಕಂಡುಹಿಡಿದಂತಹ ಒಂದು ಎಂಜಿನನ್ನು ಒಂದು ದೋಣಿಗೆ ಜೋಡಿಸಿ ಅದು ಚಲಿಸುವಂತೆ ಮಾಡ್ತಾನೆ
ಮತ್ತೆ ರಾಬರ್ಟ್ ಫುಲ್ಟನ್ ಈತ ಕೂಡ ಅಮೆರಿಕದವನು. ಈತ ಕೂಡ ಮತ್ತೊಂದು ಆವಿಯ ಹಡಗನ್ನು ಕಂಡು ಹಿಡಿತಾನೆ. ಕೈಗಾರಿಕಾ ಕ್ರಾಂತಿಯಿಂದ ಈ ಎಲ್ಲ ಹೊಸ ಅನ್ವೇಷಣೆಗಳನ್ನ ಮಾಡಲಾಯಿತು. ಇದರಿಂದಾಗಿ ಕೈಗಾರಿಕೆಗಳ ಅಭಿವೃದ್ಧಿ ಸಾಧ್ಯ ಆಯಿತು. ಕೈಗಾರಿಕಾ ಕ್ರಾಂತಿಯ ಪರಿಣಾಮಗಳು. ಕೈಗಾರಿಕಾ ಕ್ರಾಂತಿ ಯಾವೆಲ್ಲ ಪರಿಣಾಮಗಳನ್ನ ಸೃಷ್ಟಿಸಿವೆ ಅನ್ನೋದನ್ನ ನೋಡೋಣ ಫ್ರೆಂಡ್ಸ್. ನೋಡಿ, ಕೈಗಾರಿಕೆಗಳಲ್ಲಿ ಅನೇಕ ಬದಲಾವಣೆಗಳು ಉಂಟಾಗಿ ಯಂತ್ರಗಳ ಬೇಡಿಕೆ ಹೆಚ್ಚಾಯಿತು. ನೋಡಿ, ಕೈಗಾರಿಕೆಗಳಲ್ಲಿ ಅನೇಕ ಬದಲಾವಣೆಗಳು ಉಂಟಾಗ್ತವೆ. ನೋಡಿ, ಕಾರ್ಮಿಕ ಶಕ್ತಿಯ ಮೇಲೆ ಹೆಚ್ಚು ಅವಲಂಬಿತವಾಗಿದ್ದವು ಕೈಗಾರಿಕೆಗಳು. ಆದರೆ ಹೊಸ ಕೈಗಾರಿಕಾ ಕ್ರಾಂತಿಯಿಂದಾಗಿ ಹೊಸ ಹೊಸ ಯಂತ್ರಗಳನ್ನು ಕಂಡುಹಿಡಿಯಲಾಯಿತು. ಇದರಿಂದಾಗಿ ಏನಾಯಿತು ಅಂದರೆ 100 ಜನ ಕಾರ್ಮಿಕರು ಮಾಡುವ ಕೆಲಸ ಒಂದು ಯಂತ್ರ ಮಾಡಿ ಮುಗಿಸ್ತದೆ. ಹೀಗಾಗಿ ಯಂತ್ರಗಳ ಬೇಡಿಕೆ ಹೆಚ್ಚಾಯಿತು. ನೆಕ್ಸ್ಟ್, ಕೈಗಾರಿಕಾ ಕ್ರಾಂತಿಯಿಂದ ಆರ್ಥಿಕ ಮತ್ತು ಸಾಮಾಜಿಕ ಕ್ಷೇತ್ರದಲ್ಲಿ ಅನೇಕ ಬದಲಾವಣೆಗಳಾದವು. ನೋಡಿ, ಕೃಷಿ ಕಚ್ಚಾ ವಸ್ತುಗಳನ್ನು ಕೈಗಾರಿಕೆಗಳಿಗೆ ಒದಗಿಸುವ ಮೂಲಕ ಕೃಷಿಯಲ್ಲಿ ಕೂಡ ನಾವೇನು ಕಾಣ್ತೀವಿ, ಬೆಳವಣಿಗೆಯನ್ನು ಕಾಣ್ತೀವಿ. ಹೀಗಾಗಿ ಸಾರಿಗೆ ಕ್ಷೇತ್ರದಿಂದ ಉದ್ಯೋಗ ಸೃಷ್ಟಿ ಕೂಡ ಹೆಚ್ಚಾಗ್ತದೆ. ನೋಡಿ, ಕೃಷಿಯಲ್ಲೂ ಕೂಡ ಕೈಗಾರಿಕಾ ಕ್ರಾಂತಿಯಿಂದಾಗಿ ಯಂತ್ರೋಪಕರಣಗಳ ಬಳಕೆಯನ್ನು ಮಾಡಲಾಯಿತು. ಇದರಲ್ಲೂ ಕೂಡ ನಾವೇನು ಉತ್ಪನ್ನವನ್ನು ಹೆಚ್ಚಾಗಿ ಕಾಣ್ತೀವಿ. ಇದರಿಂದಾಗಿ ಕೃಷಿ ಕಾರ್ಮಿಕರು ಕೈಗಾರಿಕಾ ಕ್ಷೇತ್ರದ ಕಡೆ ವಾಲೋದಕ್ಕೆ ಪ್ರಾರಂಭ ಮಾಡ್ತಾರೆ. ಇದರಿಂದಾಗಿ ಕೈಗಾರಿಕಾ ಕ್ಷೇತ್ರದಿಂದ ಕೂಡ ಉದ್ಯೋಗ ಸೃಷ್ಟಿಯಾಗ್ತದೆ. ಇದರಿಂದ ಕೈಗಾರಿಕೆಗಳು ಸ್ಥಾಪನೆಯಾಗಿ ಉದ್ಯೋಗಾವಕಾಶ ಕೂಡ ಹೆಚ್ಚಾಯಿತು. ನೋಡಿ, ಹೀಗೆ ಸಾಮಾಜಿಕವಾಗಿ ಮತ್ತು ಆರ್ಥಿಕ ಕ್ಷೇತ್ರದಲ್ಲೂ ಕೂಡ ಅನೇಕ ಬದಲಾವಣೆಗಳಾಗೋದನ್ನು ನಾವು ಕಾಣ್ತೀವಿ. ನೆಕ್ಸ್ಟ್, ಹೊಸ ಕೈಗಾರಿಕೆಗಳು ಹುಟ್ಟಿಕೊಂಡವು. ಹೊಸ ಯಂತ್ರಗಳು ಅನ್ವೇಷಣೆಯಾದ ನಂತರ ಕೈಗಾರಿಕಾ ಕ್ರಾಂತಿಯಿಂದ ಅತಿ ಹೆಚ್ಚು ಕೈಗಾರಿಕೆಗಳು ಸ್ಥಾಪನೆಯಾಗ್ತವೆ. ನೋಡಿ, ಸಿಮೆಂಟ್ ಕೈಗಾರಿಕೆ ಇರ್ಬೋದು, ಬಟ್ಟೆ ತಯಾರಿಕಾ ಕಾರ್ಖಾನೆಗಳು ಇರ್ಬೋದು. ನೋಡಿ, ಬಟ್ಟೆಗಳನ್ನು ನೇಯುವ ಕಾರ್ಖಾನೆಗಳು, ಹೀಗೆ ಅನೇಕ ಕೈಗಾರಿಕೆಗಳು ಹುಟ್ಕೊಳ್ತವೆ. ಉತ್ಪಾದನಾ ವೆಚ್ಚ ಕಡಿಮೆಯಾಗಿ ಜೀವನಾವಶ್ಯಕ ವಸ್ತುಗಳು ಅಗ್ಗ ಬೆಲೆಗೆ ದೊರೆಯುವಂತಾದವು. ನೋಡಿ, ಉತ್ಪಾದನಾ ವೆಚ್ಚ ಕಡಿಮೆಯಾಗಿ ವೈಜ್ಞಾನಿಕ ಆವಿಷ್ಕಾರಗಳಿಂದಾಗಿ ಉತ್ಪಾದನಾ ವೆಚ್ಚ ಕಡಿಮೆ ಇರುವುದರಿಂದ ಕಡಿಮೆ ಬೆಲೆಗೆ ಜೀವನಾವಶ್ಯಕ ವಸ್ತುಗಳು ಜನರಿಗೆ ಲಭ್ಯವಾಗುವಂತಾದವು. ಗೃಹ ಕೈಗಾರಿಕೆಗಳು ಬೃಹತ್ ಪ್ರಮಾಣದ ಕೈಗಾರಿಕೆಗಳೊಡನೆ ಸ್ಪರ್ಧಿಸಲಾಗದೆ ನಾಶ ಹೊಂದಿದವು. ನೋಡಿ, ಗೃಹ ಕೈಗಾರಿಕೆಗಳು, ಗುಡಿ ಕೈಗಾರಿಕೆಗಳು ಕೆಲಸವನ್ನು ನಿರ್ವಹಣೆಯನ್ನು ಮಾಡಲಿಕ್ಕೆ ಬೇಕಾದಂತಹ ಯಂತ್ರಗಳನ್ನು ಕೊಂಡುಕೊಳ್ಳಲು ಸಾಧ್ಯವಾಗದೇ ಇರಬಹುದು. ಮತ್ತು ಅವರು ತಯಾರಿಸುವ ವಸ್ತುಗಳಿಗೆ ಬೇಡಿಕೆ ಕಡಿಮೆ ಇರಬಹುದು. ಈ ರೀತಿಯಿಂದಾಗಿ ಈ ಅನೇಕ ಸಮಸ್ಯೆಗಳಿಂದಾಗಿ ಈ ಗೃಹ ಕೈಗಾರಿಕೆಗಳು ಬೃಹತ್ ಪ್ರಮಾಣದ ಕೈಗಾರಿಕೆಗಳೊಡನೆ ಸ್ಪರ್ಧೆ ಮಾಡದೆ ನಾಶ ಹೊಂದವೆ. ಅವರಿಗೆ ಬಂಡವಾಳ ಕೂಡ ಇಲ್ಲದೆ ಇರಬಹುದು. ಉತ್ಪಾದನಾ ವಿಧಾನಗಳ ಮೇಲೆ ಬಂಡವಾಳವನ್ನು ಹೂಡಲಿಕ್ಕೆ ಅವರ ಬಳಿ ಸಾಧ್ಯ ಆಗದೇ ಇರಬಹುದು. ಅಥವಾ ಯಂತ್ರಗಳು ಅತಿ ಹೆಚ್ಚು ಕಾರ್ಯವನ್ನು ನಿರ್ವಹಣೆ ಮಾಡೋದ್ರಿಂದ ಯಂತ್ರಗಳನ್ನು ಕೊಂಡುಕೊಳ್ಳಲು ಸಾಧ್ಯವಾಗದೇ ಇರಬಹುದು. ಹೀಗೆ ಅನೇಕ ಕಾರಣಗಳಿಂದಾಗಿ ಗುಡಿ ಕೈಗಾರಿಕೆಗಳು ಮತ್ತು ಗೃಹ ಕೈಗಾರಿಕೆಗಳು ನಾಶ ಹೊಂದಿದವು. ನೆಕ್ಸ್ಟ್, ಶ್ರೀಮಂತರು ಶ್ರೀಮಂತರಾದರು ಮತ್ತು ಬಡವರು ಬಡವರಾಗಿಯೇ ಉಳಿದರು. ನೋಡಿ, ಕೈಗಾರಿಕಾ ಕ್ರಾಂತಿಯಿಂದ ಶ್ರೀಮಂತರು ಕುಶಲಕರ್ಮಿಗಳನ್ನು ಅಥವಾ ಕಾರ್ಮಿಕರನ್ನ ಕೂಲಿಗೆ ನೇಮಿಸಿಕೊಂಡು ಅವರಿಗೆ ಕಚ್ಚಾ ವಸ್ತುಗಳನ್ನು ಪೂರೈಕೆಯನ್ನ ಮಾಡಿ ನೋಡಿ ಕಾರ್ಖಾನೆ ಎಂಬ ದೊಡ್ಡ ಕಟ್ಟಡದಲ್ಲಿ ಕೆಲಸ ಮಾಡುವಂತೆ ಮಾಡ್ತಾರೆ. ಇದರಿಂದ ಶ್ರೀಮಂತರು ಶ್ರೀಮಂತರಾಗ್ತಾರೆ, ಬಡವರು ಬಡವರಾಗಿಯೇ ಉಳಿತಾರೆ. ಹಳ್ಳಿಗಳಿಂದ ಪಟ್ಟಣಗಳಿಗೆ ಜನರು ವಲಸೆ ಬರಬೇಕಾಯಿತು. ನೋಡಿ, ಕೈಗಾರಿಕೆಗಳು ಸ್ಥಾಪನೆ ಆಗೋದು ಎಲ್ಲಿ, ಅದಕ್ಕೆ ಅವಶ್ಯಕವಾಗಿರುವಂತಹ ವಾತಾವರಣ ಇದ್ದಾಗ, ಎಲ್ಲಿ ವಿದ್ಯುತ್ ಶಕ್ತಿ, ನೀರಿನ ಸೌಲಭ್ಯ, ಈ ಎಲ್ಲ ಸೌಲಭ್ಯಗಳು ಹೆಚ್ಚಾಗಿರ್ತದೋ ಅಲ್ಲಿ ಕೈಗಾರಿಕೆಗಳನ್ನು ಸ್ಥಾಪನೆ ಮಾಡಲಾಗ್ತದೆ. ಆದ್ದರಿಂದಾಗಿ ಹಳ್ಳಿಗಳಿಂದ ಜನರು ಪಟ್ಟಣಗಳಿಗೆ ಉದ್ಯೋಗಗಳನ್ನು ಕೆಲಸವನ್ನು ಅರಸಿಕೊಂಡು ನಗರಗಳಿಗೆ ಬಂದು ನೆಲೆಸ್ತಾರೆ. ನೆಕ್ಸ್ಟು, ಸಮಾಜದಲ್ಲಿ ಬಂಡವಾಳಶಾಹಿ ವರ್ಗವು ಉದಯವಾಗಿ ಮಾಲೀಕರು ಮತ್ತು ಕೆಲಸಗಾರರ ನಡುವೆ ಬಾಂಧವ್ಯ ಹದಗೆಟ್ಟು ವರ್ಗ ಸಂಘರ್ಷಣೆ ಪ್ರಾರಂಭವಾಯಿತು. ನೋಡಿ, ಬಂಡವಾಳಶಾಹಿ ವರ್ಗ ಉದಯವಾಗ್ತದೆ. ಇದರಿಂದಾಗಿ ಕಾರ್ಖಾನೆಗಳ ಸ್ಥಾಪನೆಯಿಂದಾಗಿ ಶ್ರೀಮಂತರು ಶ್ರೀಮಂತರಾಗ್ತಾರೆ. ಇದರಿಂದ ಹೆಚ್ಚು ಬಂಡವಾಳ ಇರುವ ಮಾಲೀಕರು ಕೆಲಸಗಾರರನ್ನ ದೌರ್ಜನ್ಯಕ್ಕೆ ಒಳಪಡಿಸ್ತಾರೆ ಅಥವಾ ಹಿಂಸೆಗೆ ಒಳಪಡಿಸ್ತಾರೆ. ಇದರಿಂದಾಗಿ ಮಾಲೀಕರು ಮತ್ತು ಕೆಲಸಗಾರರ ನಡುವಿನ ಬಾಂಧವ್ಯ ಹದಗೆಟ್ಟು ಸಂಘರ್ಷಣೆ ಈ ಕೈಗಾರಿಕಾ ಕ್ರಾಂತಿಯಿಂದ ಪ್ರಾರಂಭವಾಗೋದನ್ನು ನಾವು ಗಮನಿಸಬಹುದಾಗಿದೆ. ಫ್ರೆಂಡ್ಸ್, ಈ ಎಲ್ಲ ಅಂಶಗಳು ಕೈಗಾರಿಕಾ ಕ್ರಾಂತಿಯ ಪರಿಣಾಮಗಳಾಗಿವೆ.
ಫ್ರೆಂಡ್ಸ್, ಈ ವಿಡಿಯೋ ನಿಮ್ಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ, ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ. ಪ್ಲೀಸ್ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಥ್ಯಾಂಕ್ ಯು.